ಈಗ ಒಬ್ಬರು ಊಟ ಕೊಟ್ಟಿದ್ದಾರೆ, ಅವ್ರ ಋಣ ಮರಿಬಾರ್ದು. ಈಗ ಕೈಲಾಗ್ದಿರಂಗೆ ಮಾಡಿಲ್ಲ, ಅಟ್ಲೀಸ್ಟು ಆ ಟೈಮ್ ಬೀಯಿಂಗ್ಗೆ ನಮಗೆ ಅಡ್ಜಸ್ಟ್ ಆಗಕ್ಕೆ ಮಾಡ್ತು. ಈಗ ನೀವು ಗೌರ್ಮೆಂಟ್ಗೆ ಕೆಲಸ ಕೊಡಿ ಅಂತ ಯಾಕೆ ಕಾಯ್ತೀರಾ? ನೀವು ಪ್ರೈವೇಟಲ್ಲಿ ಹೋಗಿ ಯಾರು ದುಡ್ಡು ಮಾಡೇ ಇಲ್ವಾ ಸರ್? ಸಕ್ಸಸ್ ಆಗಿಲ್ವಾ? ಮನೆ ಕಟ್ಟಿಲ್ವಾ? ನಾನೇ ಹೇಳಿದ್ನಲ್ಲ, ಆಲ್ಮೋಸ್ಟ್ 84,000 1 ಲ್ಯಾಕ್ ಅಷ್ಟು ಕಾಂಗ್ರೆಸ್ ಪಂಚ ಗ್ಯಾರಂಟಿ ಅಂತ ಹೇಳಿದರು. ಆಲ್ಮೋಸ್ಟ್ 1 ಲ್ಯಾಕ್ ಅಷ್ಟು ಬಂದೇ ಬಿಟ್ಟಿದೆ ಸರ್. ಈಗ ಅಕ್ಕಿ, ಗೃಹ ಜ್ಯೋತಿ ಎಲ್ಲ ಲೆಕ್ಕ ಹಾಕೊಳ್ಳಿ ಇವನಿದೆ. ಈಗ ಅದಿಲ್ಲ ಅಂದಿದ್ರೆ ಎಷ್ಟು ಕಷ್ಟ ಆಗುತ್ತೆ ಸರ್. ಇನ್ನೂ ಸರ್ ನಾವು ರೆಗ್ಯುಲರಾಗಿ ಅಂಥ ಪಾಶಾಗಿ ಲಕ್ಸುರಿಯಾಗಿ ಖರ್ಚು ಮಾಡೋವಂಥವ್ರಲ್ಲ. ಅದೇನಾಗುತ್ತೆ ಅಂದರೆ ಲಕ್ಸುರಿ ಖರ್ಚು ಮಾಡೋರಿಗೆ ಸರ್ ದುಡ್ಡು ಸಾಕಾಗಲ್ಲ. ಐ ಆಮ್ ಹಾರ್ಟ್ಫೆಲ್ಟ್ ಥ್ಯಾಂಕ್ ಯು ಟು ದ ಕಾಂಗ್ರೆಸ್ ಗೌರ್ಮೆಂಟ್. ನೀವು ಅಟ್ಲೀಸ್ಟ್ ಇದು ಮಾಡಿದ್ದೀರಾ, ಬೇರೆಯವ್ರು ಮಾಡಿರಲಿಲ್ಲ, ಹೇಳ್ತಾ ಇದ್ರು ಮಾಡಿರಲಿಲ್ಲ, ನೀವು ಮಾಡಿದ್ದೀರಾ. ಗ್ಯಾರಂಟಿ ಯೋಜನೆಗಳನ್ನು ಕೆಲವರು ಟೀಕೆ ಮಾಡಲಿಕ್ಕೆ ಮುಂದಾಗ್ತಾರೆ. ಆದರೆ ಅದೇ ಗ್ಯಾರಂಟಿ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಂಡು ಶಿಕ್ಷಣದಲ್ಲಿ ಸಾಕಷ್ಟು ಸದುಪಯೋಗವನ್ನು ಪಡೆದುಕೊಳ್ತಾ ಇರುವಂಥ ವ್ಯಕ್ತಿಯನ್ನು ನಾನು ನಿಮಗೆ ಪರಿಚಯ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತೇನೆ. ಏನು SSLC ಪರೀಕ್ಷೆಯಲ್ಲಿ 625ಕ್ಕೆ 624 ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಕೀರ್ತಿಯನ್ನು ತಂದುಕೊಂಡಂಥ ಮೈಸೂರಿನ ಇಲ್ವಾಲದ ಕರ್ನಾಟಕ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಯಾದಂಥ ಮಾಧುರಿ ಅವರ ಬ್ರದರ್ ಕೀರ್ತನ್ ಅವರು ಸಹ ಏನು ಗೋಲ್ಡ್ ಮೆಡಲಿಸ್ಟ್ ಆಗಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೇನೆ, ಯಾವ ರೀತಿ ಗ್ಯಾರಂಟಿ ಯೋಜನೆಗಳನ್ನು ಸದ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ. ಸರ್, ಗ್ಯಾರಂಟಿ ಯೋಜನೆಗಳನ್ನ ಬಹುತೇಕರು ಟೀಕೆ ಮಾಡ್ತಾರೆ. ಅದೇ ಗ್ಯಾರಂಟಿ ಯೋಜನೆಗಳು ನಿಮ್ಮ ಭವಿಷ್ಯದಲ್ಲಿ ಮತ್ತು ಶಿಕ್ಷಣಕ್ಕೆ ಸಾಕಷ್ಟು ಸಹಾಯವನ್ನು ಮಾಡಿಕೊಟ್ಟಿದೆ ಅಂತ ಯಾವ ರೀತಿ ಸಹಾಯ ಮಾಡಿಕೊಟ್ಟಿದೆ? ಸರ್, ನಾವೇನಂದರೆ ತಿಂದಿರೋ ಅನ್ನೋದು ಋಣ ಯಾವತ್ತೂ ಮರಿಬಾರ್ದು. ಸರ್ಕಾರ ಕೊಡ್ತಾ ಇಲ್ಲ ಅಂತ ಟೀಕೆ ಮಾಡೋರು ಏನಂದರೆ ಅವರು ಬೇರೆ ಪಕ್ಷಕ್ಕೆ ಪರವಾಗಿ ಮಾತಾಡೋವಂಥವ್ರು. ಈಗ ಒಬ್ಬರು ಊಟ ಕೊಟ್ಟಿದ್ದಾರೆ, ಅವ್ರ ಋಣ ಮರಿಬಾರ್ದು. ಏನಿಲ್ಲ ಸರ್, ಕಾಂಗ್ರೆಸ್ ಅವ್ರು ನೋಡಿ ಯುವನಿಧಿ ಆಲ್ಮೋಸ್ಟು 9 ಕಂತು ಬಂದಿದೆ, 3000 ಪರ್ ಮಂತ್ ಆಗ್ತಾಯಿದ್ದಾರೆ. ಇನ್ನು ನಮ್ಮ ಅಮ್ಮಂದು ಹೇಳಿದರೆ ಗೃಹಲಕ್ಷ್ಮಿನೂ ಅಷ್ಟೇ ಆಲ್ಮೋಸ್ಟು 28 ಕಂತು ಬಂದಿದೆ, 56,000 ವ್ಯಾಲ್ಯೂ. ಈಗ ನಂದು ಮಲ್ಟಿಪ್ಲೈ ಮಾಡಿದರೆ 24,000 ಆಲ್ಮೋಸ್ಟ್ ಬಂದಿದೆ. ಇನ್ನು ಕರೆಂಟ್ ಆಲ್ಮೋಸ್ಟ್ ನಮಗೆ 400 ಪರ್ ಮಂತ್ ಬಿಲ್ ಬರುತ್ತೆ. ಅದು ಈಗ ಗೃಹ ಜ್ಯೋತಿ ಅಂಡರಲ್ಲಿ ಫ್ರೀ ಇದೆ. ಆಲ್ಮೋಸ್ಟ್ ಈ ಕಾಂಗ್ರೆಸ್ ಸರ್ಕಾರ ಬಂದು 3 ಇಯರ್ಸ್ ಆಯಿತು. ಈಗ ಅಷ್ಟು 12 3 36 3,600 ಇಂಟು 3 ಟೈಮ್ಸು ಆಲ್ಮೋಸ್ಟ್ 10,000. ಇಲ್ಲಿ ಆಲ್ಮೋಸ್ಟ್ ನಮಗೆ ಕಾಂಗ್ರೆಸ್ ಸರ್ಕಾರದಿಂದ 80,000ದಿಂದ 90,000 ಉಪಯೋಗ ಆಗಿದೆ ಸರ್, ನಮ್ಮ ಜೀವನ ನಡೆಸೋಕ್ಕೆ, ಆರಾಮಾಗಿ ನಡೆಸೋಕ್ಕೆ. ಇನ್ನೂ ಅಕ್ಕಿ ಪರದಾಡೋ ಪರಿಸ್ಥಿತಿ ಬರಲಿಲ್ಲ ಸರ್ ನಮಗೆ. ಇನ್ನೂ ಅವಳು ಓದೋಕ್ಕೂ ಕರೆಂಟು ಉಪಯೋಗ ಆಯಿತು. ಇನ್ನು ಬಸ್ಸಲ್ಲಿ ಟ್ರಾವೆಲ್ ಮಾಡೋಕ್ಕೆ ಶಕ್ತಿ ಯೋಜನೆ ಉಪಯೋಗ ಆಯಿತು. ಇನ್ನು ನನಗೂ ಅಷ್ಟೇ ಸರ್, ಈಗ ಏನಂದರೆ ಕೆಲಸ ಹುಡುಕ್ತಾ ಇದ್ದೀನಿ. ಈಗ ಅಲ್ಲಿವರೆಗೂ ನನಗೆ ಡಿಮೋಟಿವೇಟ್ ಆಗೋಕ್ಕೆ ಬಿಡಲಿಲ್ಲ ಸರ್ ಯುವನಿಧಿ. ಅಟ್ಲೀಸ್ಟ್ ಓಕೆ, ನನಗೆ ಹೆಂಗೋ ಜೀವನ ನಡೆಸ್ಕೊಬೋದು. ಇನ್ನು ನಮ್ಮ ಅಮ್ಮನೂ ಅಷ್ಟೇ ಇಂಡಿಪೆಂಡೆಂಟ್ ಆದ್ದರಿಂದ ಮೊದಲು ಕೆಲಸ ಮಾಡ್ತಿದ್ರು. ಅದಾದಮೇಲೆ ಫಿನಾನ್ಷಿಯಲ್ ಸಪೋರ್ಟು ಈ ಯಾರು ಬಂದಿದ್ರು ಸರಿ, ಹಳೆ ಸರ್ಕಾರದಲ್ಲಿ ಯಾರು ಬಂದಿದ್ರು? ಅಟ್ಲೀಸ್ಟ್ ಈ ಸರ್ಕಾರ ಏನೋ ಮಾಡಬೇಕಂತ ಯೋಚನೆ ಮಾಡ್ತಲ್ಲ, ನಾವು ಅದಕ್ಕೆ ಗ್ರೇಟ್ ಆಗಿರಬೇಕು. ನಾವು ಸಿದ್ದರಾಮಯ್ಯ ಸರ್ಗೆ, DCM DK ಶಿವಕುಮಾರ್ಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಮತ್ತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವ್ರಿಗೂ ಧನ್ಯವಾದ ತಿಳಿಸ್ತೀವಿ ಸರ್. ಅವರು ಏನಕ್ಕೆಂದರೆ ಗೌರ್ಮೆಂಟ್ ಸ್ಕೂಲ್ನ ಎಷ್ಟು ಇಂಪ್ರೂವ್ ಮಾಡಿದ್ದಾರೆ ಅಂದರೆ, ನೀವು ಸಮುದ್ರಕ್ಕೆ ಇಳಿದಾಗಲೇ ಸರ್ ನಿಮಗೆ ಹಾಳಾಗಿ ಗೊತ್ತಾಗೋದು. ಸರ್ಕಾರಿ ಶಾಲೆಗೆ ಹೋಗಿ ನೋಡಿ ಅಲ್ಲಿ ಎಷ್ಟು ಫೆಸಿಲಿಟಿ ಇದೆ ಅಂತ. ಹೊರಗಡೆಯಿಂದ ಪ್ರೈವೇಟ್ ಸ್ಕೂಲ್ ಬಿಲ್ಡಿಂಗ್ ಸೂಪರಾಗಿರುತ್ತೆ ಸರ್, ಆದರೆ ಟೀಚಿಂಗು ಇದು ಎಲ್ರಿಗೂ ಗೌರ್ಮೆಂಟ್ ಜಾಬ್ ಬೇಕು, ಆದರೆ ಯಾರಿಗೂ ಗೌರ್ಮೆಂಟ್ ಸ್ಕೂಲ್ ಬೇಡ. ಇದು ಏನು ಮಾಡೋಕ್ಕಾಗಲ್ಲ ಸರ್, ಸಮಾಜ ಹಂಗೆ ಬೆಳೆದಿರೋದ್ರಿಂದ. ಅಲ್ಲಿಗೆ ಒಂದೇ ಮನೆಯಲ್ಲಿ ಸರ್ಕಾರದ 5 ಗ್ಯಾರಂಟಿಗಳನ್ನು ಪಡ್ಕೊಳ್ತಾ ಇರುವಂಥವ್ರಲ್ಲಿ ನೀವು 5 ಫಲಾನುಭವಿಗಳು. ಹೌದು ಸರ್, ಒಟ್ಟಿನಲ್ಲಿ ಸುಳ್ಳು ಹೇಳ್ಬಾರ್ದು ಸರ್. ನಾವು ಯಾವತ್ತೂ ಸುಳ್ಳು ಹೇಳಿ ಜೀವನ ಮಾಡಬಾರ್ದು, ಇರೋದನ್ನ ಹೇಳೋಣ. ಈಗ ಆಯಿತು, ಒಂದು ಕಂತು ಹಿಂದೆ ಹೋಗಿರ್ಬೋದು, ಮುಂದೆ ಹೋಗಿರ್ಬೋದು, ಮಿಸ್ ಆಗಿರ್ಬೋದು. ಈಗ ಸರ್, ಈಗ ನಾವು ಒಂದು ಇದು ಕಳಿಸ್ಬೇಕಾದ್ರೆ UPIಲಿ ಎಷ್ಟೊಂದು ಸ್ಟಕ್ ಆಗುತ್ತೆ ಅಮೌಂಟ್ಗಳು. ಇನ್ನು ಗೌರ್ಮೆಂಟು ಅಷ್ಟು ಕೋಟಿ ಫಲಾನುಭವಿಗಳಿಗೆ ಅಷ್ಟು ಅಮೌಂಟ್ ಕಳಿಸ್ಬೇಕಾದ್ರೆ ಅವ್ರಿಗೂ ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ. ಆಮೇಲೆ ಏನಾದ್ರು ಹೇಳಿದ್ರೆ ಸಾಕು ಟೀಕೆ ಮಾಡ್ತಾರೆ, ಇವ್ರಿಗೇನಪ್ಪ ಟೆಕ್ನಿಕಲ್ ಡಿಫಾಲ್ಟ್ ಇರುತ್ತೆ, ಅಷ್ಟು ಸಿಸ್ಟಮ್ ಇಲ್ವಾ ಅಂತ. ಫೋನಲ್ಲಿ ಕಳಿಸ್ಬೇಕಾದ್ರೆ ಅಷ್ಟು ಡಿಫಾಲ್ಟ್ ನಾವು ಮಾಡ್ಕೋಬೇಕಾದ್ರೆ, ಇನ್ನು ಗೌರ್ಮೆಂಟು ಅಷ್ಟು ಕೋಟಿ ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ಕಳಿಸ್ತಾರೆ. ಇನ್ನು ಯುವ ನಿಧಿನೂ ಸರ್ ಅವರು ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು. ಕೊಟ್ಟಿಲ್ಲ ಅಂದರೆ ಅವ್ರು ಹೆಂಗೆ ಆಗ್ತಾರೆ ಸರ್? ಈಗ ಅವರು ಕೆಲಸಕ್ಕೆ ಸೇರಿರ್ಬೋದು, ಅದಕ್ಕೆ ಕೊಟ್ಟಿಲ್ಲ, ಮರೆತು. ಈಗ ಗೌರ್ಮೆಂಟು ದುಡ್ಡು ಕೊಡೋಕ್ಕೆ ಮರೆತರೆ ಟೀಕೆ ಮಾಡ್ತಾರೆ. ಅದೇ ಸ್ಟೂಡೆಂಟು ಸೆಲ್ಫ್ ಡಿಕ್ಲರೇಷನ್ ಕೊಡೋದನ್ನ ಮರೆತರೆ ಅದು ಸ್ಟೂಡೆಂಟ್ ತಪ್ಪೇ ಆಗುತ್ತಾರೆ, ಗೌರ್ಮೆಂಟ್ ಮೇಲೆ ಹೊರ್ಸೋದು ತಪ್ಪು ಸರ್. ಅಲ್ಲಿಗೆ ನಿಮ್ಮ ತಂಗಿ 624 ಅಂಕಗಳನ್ನು ಪಡೆದ್ರ ಮೂಲಕ ಮೈಸೂರಿಗೂ ಒಂದು ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ, ರಾಜ್ಯಕ್ಕೂ ಒಂದು ಮಾದರಿಯಾಗಿದ್ದಾರೆ. ಸೊ ನಿಮ್ಮ ಈ ತಂಗಿಯ ಅಚೀವ್ಮೆಂಟು ಎಷ್ಟು ಖುಷಿ ತಂದುಕೊಡುತ್ತೆ ತಮಗೆ?
ಏನಿಲ್ಲ ಸರ್, ನನಗೆ ಖುಷಿ ಇದೆ. ನಾನು ಹೇಳ್ಕೊಟ್ಟಿದ್ದೆ, ಪುಟ ಹಿಂಗೆ ತೆಗಿ, ನೀನು ಹೆಂಗೆ ಓದ್ತಾ ಇದ್ದೆ ಹಂಗೆ ಓದು. ಇನ್ನು ಅವ್ರ ಟೀಚರ್ಸ್ ಸರ್ ವೆಲ್ ಕ್ವಾಲಿಫೈಡ್, ಏನು ಸುಳ್ಳು ಹೇಳ್ಬಾರ್ದು, ಅವ್ರು ಹಂಗೆ ಹೇಳ್ಕೊಟ್ರು ಹಿಂಗೆ ಹೇಳ್ಕೊಟ್ರು ಅಂತ ಹೇಳ್ಬಾರ್ದು. ಗೌರ್ಮೆಂಟ್ ಸ್ಕೂಲಲ್ಲಿ ಸ್ಟ್ರಿಕ್ಟಾಗಿ ಕಾಣ್ಬೋದು ಮೇಲ್ನೋಟಕ್ಕೆ, ಆದರೆ ಅವರು ಅಪ್ರಿಷಿಯೇಟ್ ಮಾಡಿ. ಪ್ರೈವೇಟಲ್ಲಿ ಹೆಂಗೆ ಅಂದರೆ ಸರ್, ಈಗ ಫೀಸ್ ಕಂತು ಕಟ್ಟಿಲ್ಲ ಅಂದರೆ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ, ಪಕ್ಕದ ರೋಗಿಗೆ ಕೂರಿಸ್ಬಿಡ್ತಾರೆ. ಆದರೆ ಗೌರ್ಮೆಂಟಲ್ಲಿ ಆ ಥರ ಪರಿಸ್ಥಿತಿನೇ ಇಲ್ಲ. ಆಮೇಲೆ ಗೌರ್ಮೆಂಟಲ್ಲಿ ಫೀಸು ಕೊಡದೆ, ಈ ಗೌರ್ಮೆಂಟು ಅವ್ರಿಗೆ ಸಂಬಳ ಕೊಡುತ್ತೆ, ಆದರೆ ತಮ್ಮ ಮಕ್ಳಿಗಿಂತ ಹೆಚ್ಚಾಗಿ ಅವ್ರನ್ನ ನೋಡ್ಕೋತಾರೆ ಸರ್. ಈ ಪ್ರೈವೇಟಲ್ಲಿ ದುಡ್ಡು ಕೊಟ್ಟು ನೋಡ್ಕೊಳ್ಳಲ್ಲ, ಇಲ್ಲಿ ಗೌರ್ಮೆಂಟಲ್ಲಿ ದುಡ್ಡು ಏನು ಡೊನೇಷನ್ ಕಟ್ಟಿಸ್ಕೊಳ್ದೆ ನೋಡ್ಕೋತಾರೆ. ಅದರಿಂದ ಗೌರ್ಮೆಂಟನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕು. ಅಲ್ಲಿಗೆ ಗೃಹಲಕ್ಷ್ಮಿ ಯೋಜನೆ ಹಣವೂ ಸಹ ತಮ್ಮ ತಂಗಿಯ ಆ ಒಂದು ಓದಿಗೆ ಸಹಕಾರ ನೀಡಿತು ಅಂತಂದ್ರಲ್ಲ, ಯಾವ ರೀತಿ ಸರ್ ಅದು? ಅಂದರೆ ಸರ್, ಈಗ ಕೆಲವೊಂದು ಬುಕ್ಸು ಈಗ ಇನ್ಫೋಸಿಸ್ ಫೌಂಡೇಶನ್ಸ್ ಅವರು ನೋಟ್ಸ್ ಕೊಟ್ಟಿದ್ರು, ಅವರು ಆಲ್ಮೋಸ್ಟ್ ಒಂದು 5-6 ಕಾಪೀಸ್ ಕೊಟ್ಟಿರ್ಬೋದು. ಇನ್ನು ಬೇರೆದು ನೋಟ್ಸು ಸರ್, ನೋಟ್ಸು, ಆಮೇಲೆ ಅವ್ರ ಮೆಟೀರಿಯಲ್ಸ್ ಬೇಕಲ್ಲ, ಮ್ಯಾಪ್ಸು, ಸೋಷಿಯಲ್ ಆದರೆ ಮ್ಯಾಪ್ಸ್ದು, ಆಮೇಲೆ ಇನ್ನು ಗ್ರಾಫ್ ಐಟಮ್ಸು ಇದು. ಇನ್ನು ಆಮೇಲೆ ಆನ್ಲೈನಲ್ಲಿ ಸರ್ ಈಗ ರೀಚಾರ್ಜ್ ಮಾಡಬೇಕಲ್ವಾ, ಈಗ ಯೂಟ್ಯೂಬಲ್ಲಿ ಕೆಲವೊಂದನ್ನ ನಾವೀಗ ಅಲ್ಲಿ ಡೌಟ್ ಇರುತ್ತೆ, ಕ್ರಾಸ್ ಆಗಿ ಮತ್ತೆ ನಾವು ವೆರಿಫೈ ಮಾಡ್ಕೋಬೇಕು ಅಂದರೆ ಯೂಟ್ಯೂಬಲ್ಲಿ ಲೆಸನ್ಸ್ ತೊಗೋತೀವಿ. ಅದಕ್ಕೆಲ್ಲ ಇಂಟರ್ನೆಟ್ ರೀಚಾರ್ಜ್ಗೆಲ್ಲ ಇವರು ಹೆಲ್ಪ್ ಆಯ್ತಲ್ಲ ಸರ್. ಇನ್ನು ಮನೇಲಿ ಕಷ್ಟ, ಈಗ ನಾವು ತುಂಬ ಕಷ್ಟ ಪಟ್ಬಿಟ್ಟಿದ್ದಾರೆ, ಓದೋಕ್ಕೆ ಆ ವಾತಾವರಣ ಸೃಷ್ಟಿ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ. ಇವ್ರುಗಳ ಯೋಜನೆಗಳಿಂದ ನಮಗೆ ಆ ವಾತಾವರಣ ಕೂಲಾಗಿರೋ ವಾತಾವರಣ ಆದ್ದರಿಂದ ನಾವು ಅವಳಿಗೆ ಕೂಲ್ ವಾತಾವರಣ ಕೊಟ್ಟಿದ್ದರಿಂದ. ಆಮೇಲೆ ಈ ಗೃಹ ಜ್ಯೋತಿ ನೋಡಿ, ಲೇಟ್ ನೈಟ್ ಆದರೂ ಓದ್ಬೋದಿತ್ತು, ಬೆಳಿಗ್ಗೆ 3 ಗಂಟೆಗೆ ಎದ್ದಾಗಾದ್ರೂ ಓದ್ಬೋದಿತ್ತು. ಏನಾದರೂ ಈಗ ಗೃಹ ಜ್ಯೋತಿ ಆ ಥರದ್ದಿಲ್ಲ ಅಂದಿದ್ದರೆ ಹಿಂಸೆ ಆಗೋದು, ಫಿನಾನ್ಷಿಯಲಿ ಮೀಟ್ರು ಜಾಸ್ತಿ ಆಗಿರೋದು. ಇನ್ನು ಇಲ್ಲಿ ಫ್ರೀಕ್ವೆಂಟ್ ಪವರ್ ಕಟ್ಸ್ ಅಂತ ಹೇಳ್ತಾರೆ ಸರ್, ಅದು ಕೆಲವೊಬ್ಬರು ಮಾತ್ರ ಹೇಳೋದು, ಯಾವ ಕಟ್ಸ್ ಇಲ್ಲ. ಮೈಸೂರಲ್ಲಿ ಸೆಸ್ಕ್ ಡಿಪಾರ್ಟ್ಮೆಂಟ್ ಅವ್ರು ಸೂಪರಾಗಿ ವರ್ಕ್ ಮಾಡ್ತಾಯಿದ್ದಾರೆ. ನಮಗೆ 24 hours ಕರೆಂಟ್ ಇದೆ. ಎನಿ ಟೈಮ್ ಒಂದೊಂದು ಸಲ ಏನಾಗುತ್ತೆ, ಸಂಡೇ 1 hour ಆರ್ ಕೆಲವೊಂದು ಸಲ ಪಬ್ಲಿಕೇಶನ್ ಹಾಕಿರ್ತಾರೆ ನ್ಯೂಸಲ್ಲಿ, ಇವತ್ತು ಕರೆಂಟ್ ಔಟೇಜ್ ಇರುತ್ತೆ ಅಂತ. ಅದನ್ನು ನೋಡ್ಕೊಂಡು ಮಾಡಬೇಕಿತ್ತು, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಸೆಸ್ಕ್ ಡಿಪಾರ್ಟ್ಮೆಂಟ್ಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ, ಗೌರ್ಮೆಂಟ್ಗೂ ನಾನು ಬಿಗ್ ಥ್ಯಾಂಕ್ಸ್. ಈ ಗ್ಯಾರಂಟಿ ಯೋಜನೆಗಳಿಂದ ಕೆಲವರು ಏನು ಕೆಲಸ ಇಲ್ಲದೇ ಅಂದರೆ ಏನು ಉದ್ಯೋಗ ಕಡೆ ಹೆಚ್ಚಿನ ಗಮನವನ್ನು ಸಹ ಕೊಡ್ತಾ ಇಲ್ಲ. ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಎಲ್ಲರನ್ನ ನಿರುದ್ಯೋಗಿಗಳನ್ನ ಮಾಡಿಬಿಟ್ರು, ಮನೇಲಿ ಕೂತ್ಕೊಳ್ಳೋ ರೀತಿ ಮಾಡಿಬಿಟ್ರು ಅನ್ನೋಂಥ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನ ನಾವು ಕೇಳಿದ್ದೀವಿ. ಅದೇ ಗ್ಯಾರಂಟಿ ಯೋಜನೆಗಳು ನಿಮ್ಮ ಬದುಕಿನಲ್ಲಿ ಕೈ ಹಿಡಿದಿದೆ, ಅಂಥವ್ರಿಗೆ ಏನು ಹೇಳ್ತೀರಾ ಸರ್? ಈಗ ಕೈಲಾಗದಿರಂಗೆ ಮಾಡಿಲ್ಲ, ಅಟ್ಲೀಸ್ಟು ಆ ಟೈಮ್ ಬೀಯಿಂಗ್ಗೆ ನಮಗೆ ಅಡ್ಜಸ್ಟ್ ಆಗಕ್ಕೆ ಮಾಡ್ತು. ಈಗ ನೀವು ಗೌರ್ಮೆಂಟ್ಗೆ ಕೆಲಸ ಕೊಡಿ ಅಂತ ಯಾಕೆ ಕಾಯ್ತೀರಾ? ನೀವು ಪ್ರೈವೇಟಲ್ಲಿ ಹೋಗಿ ಯಾರೂ ದುಡ್ಡು ಮಾಡೇ ಇಲ್ವಾ ಸರ್? ಸಕ್ಸಸ್ ಆಗಿಲ್ವಾ? ಮನೆ ಕಟ್ಟಿಲ್ವಾ? ಆಗುತ್ತೆ, ಸ್ವಲ್ಪ ನಿಧಾನ ಆಗ್ಬೋದು, ನೇಮಕಾತಿಯಲ್ಲಿ ತಡೆ ಆಗಿರ್ಬೋದು. ಅವ್ರಿಗೂ ಈಗ ರಿಸರ್ವೇಷನ್ ಬಿಲ್ಲು ಪಾಸ್ ಆಗೋದಿದೆ, ಪಾಸ್ ಆಗಬೇಕು. ಈಗ ಮಂಜೂರಾತಿ ಮಾಡಿದ್ದಾರೆ, ಪ್ರೀವಿಯಸ್ ಸರ್ಕಾರಲ್ಲಿ ಮಂಜೂರಾತಿ ಏನು ಪೊಲೀಸು ಹುದ್ದೆಯನ್ನು ಮಂಜೂರಾತಿ ಮಾಡಿದರು. ಇವರು ಅಟ್ಲೀಸ್ಟ್ 56,000ಕ್ಕೆ ಹುದ್ದೆ ಮಂಜೂರಾತಿ ಮಾಡಿ ಬಡ್ಜೆಟಲ್ಲಿ ಎತ್ತಿಟ್ಟಿದ್ದಾರೆ. ಲೇಟ್ ಆಗ್ಬೋದು, ಅಟ್ಲೀಸ್ಟು ನೀವು ನೋಡಿ, ನಾನೇ ಹೇಳಿದ್ನಲ್ಲ, ಆಲ್ಮೋಸ್ಟ್ 84,000 1 lakh ಅಷ್ಟು ಕಾಂಗ್ರೆಸ್ ಪಂಚ ಗ್ಯಾರಂಟಿ ಅಂತ ಹೇಳಿದರು. ಆಲ್ಮೋಸ್ಟ್ 1 lakh ಅಷ್ಟು ಬಂದೇ ಬಿಟ್ಟಿದೆ ಸರ್. ಈಗ ಅಕ್ಕಿ, ಗೃಹ ಜ್ಯೋತಿ ಎಲ್ಲ ಲೆಕ್ಕ ಹಾಕೊಳ್ಳಿ ಇವನಿದೆ. ಈಗ ಅದಿಲ್ಲ ಅಂದಿದ್ರೆ ಎಷ್ಟು ಕಷ್ಟ ಆಗುತ್ತೆ ಸರ್. ಈಗ ಅದೇ ಪ್ರೈವೇಟಲ್ಲಿ ಹೋಗಿ ಈಗ 10 hours 10,000ಕ್ಕೆ ದುಡಿದಿದ್ರು ಎಷ್ಟು ಇದಾಗೋದು. ಈಗ ಅಟ್ಲೀಸ್ಟ್ ಸ್ವಲ್ಪ ಸರಿ ತೂಗಿಸ್ಕೊಂಡೋಯ್ತು. ಈಗ ತಕ್ಕಡಿ ಥರ ಒಂದೇ ಸಮತೋಲನ ಮಾಡ್ತು ಹೊತ್ತು ಬೀಳಕ್ಕೆ ಬಿಡಲಿಲ್ಲ, ಕೈ ಹಿಡಿದ್ರು ಅಲ್ವಾ. ಆಮೇಲೆ ಈ ಸರ್ಕಾರ ಹೆಣ್ಣು ಅಬಲೆ ಅಲ್ಲ ಸಬಲೆ ಅಂತ ಪ್ರೂವ್ ಮಾಡ್ತು ಸರ್. ನೋಡಿ, ಹೆಣ್ಮಕ್ಳಿಗೆ ಬೇರೆ ಸರ್ಕಾರ ಬಂತು, ಅದು ಇದು ಎಲೆಕ್ಷನ್ ಟೈಮಲ್ಲಿ ಮಾಮೂಲಿ ಕೊಡೋದು ಇರುತ್ತೆ, ಅದೇ ಇರುತ್ತೆ. ಆದರೆ ಇವರು ಹಂಗೆ ಎಲೆಕ್ಷನ್ ಟೈಮಲ್ಲೆಲ್ಲ ಹಂಚಕ್ಕೆ ಹೋಗಿಲ್ಲ. ಎಲೆಕ್ಷನ್ ಗೆದ್ದ ಮೇಲೆ ನಾವು ಹೆಂಗೆ ಎತ್ತಬೋದು ಜನನ, ಆ ಟೈಮ್ ಹಿಂಗೆ ಜನ ಈಗ ಸರ್ ಅಕ್ಕಿಗೆ ಸ್ಟಾರ್ಟಿಂಗ್ ಅವ್ರಿಗೆ ಸ್ಟಾಕ್ ಇರಲಿಲ್ಲ, ಹಂಗಂತ ಕೈ ಜಾರ್ಕೊಳ್ಳಿಲ್ಲ ಸರ್. ಹೇಳ್ದಂಗೆ ಅವ್ರು ದುಡ್ಡು ಹಾಕಿದ್ರು. ಹಿಂದಿನ ಸರ್ಕಾರ ಯಾವ್ದು ದುಡ್ಡು ಹಾಕಿತ್ತು? ಅಟ್ಲೀಸ್ಟ್ ಹಾಕಿದ್ರಲ್ಲ, ಹಾಕೋ ಮನಸ್ಥಿತಿ ಸರ್, ಕೇಳೋ ಮನಸ್ಥಿತಿ ಇರಬೇಕು. ಎಷ್ಟೋ ಜನ ಕೇಳದೆ ಕೈ ಜಾರ್ಕೊಳ್ಳೋರು ಇದ್ದಾರೆ. ಅಟ್ಲೀಸ್ಟ್ ಇವ್ರು ಕೇಳಿ ಅದಕ್ಕೆ ಎಷ್ಟು ಮಲ್ಟಿಪ್ಲೈ ಮಾಡಿ ದುಡ್ಡು ಕೊಟ್ಟರು. ಅದಾದಮೇಲೆ ಅಕ್ಕಿ ಸಿಕ್ಕಿದ ಮೇಲೆ ನೋಡಿ ಸರ್, 10 kg ಪರ್ ಹೆಡ್ ಕೊಡ್ತಾಯಿದ್ದಾರೆ. ಈಗ ನಮ್ಮ ಮನೇಲಿ 3 ಜನ ಇರೋದು 30 kg ಬರ್ತಾಯಿದೆ. ಈಗ ಅಲ್ಲಿ ಅನ್ನ ಗಂಜಿ ಆದರೂ ಮಾಡ್ಕೊಂಡು ತಿನ್ಬೋದಾ ಸರ್? ಈಗ 2,000 ಗೃಹಲಕ್ಷ್ಮಿಲಿ ತರಕಾರಿ ತೊಗೋಬೋದಾ, ಬೇಳೆ ತೊಗೋಬೋದಾ? ಈಗ ನನ್ನ ಯುವನಿಧಿಲಿ ಈ ಕರೆಂಟ್ ಫ್ರೀ ಆದ್ರಿಂದ ಇದು ಮೊಬೈಲ್ ರೀಚಾರ್ಜ್ ಒಂದ, ಇನ್ನು ಬಸ್ಸು ಫ್ರೀಯಾ? ಆಮೇಲೆ ಇನ್ನು ಬೈಕ್ ಒಂದಿದೆ ಸರ್ ನನ್ನ ಹತ್ರ, ಅದಕ್ಕೆ ಪೆಟ್ರೋಲ್ಗೆ ಆಯಿತಾ ಈ ಮೂಮೆಂಟ್ಗೆ. ಇನ್ನು ಸ್ಟೇಷ್ನರಿ ಐಟಮ್ಸ್ ತೊಗೊಳೋಕ್ಕೆ ಇನ್ನೂ ಸರ್, ನಾವು ಆ ಥರ ರೆಗ್ಯುಲರಾಗಿ ಅಂಥ ಪಾಶಾಗಿ ಲಕ್ಸುರಿಯಾಗಿ ಖರ್ಚು ಮಾಡೋವಂಥವ್ರಲ್ಲ. ಅದೇನಾಗುತ್ತೆ ಅಂದರೆ ಲಕ್ಸುರಿ ಖರ್ಚು ಮಾಡೋರಿಗೆ ಸರ್ ದುಡ್ಡು ಸಾಕಾಗಲ್ಲ. ಅವ್ರು ಹೇಳ್ತಾರೆ ಹಿಂಗೆ ಮಾಡಬೇಕಿತ್ತು, ಹಂಗೆ ಮಾಡಬೇಕಿತ್ತು ಅಂತ. ಆದರೆ ನೀವು ಬಡ್ಜೆಟ್ ಕಂಟ್ರೋಲ್ ಮಾಡ್ಕೋಬೇಕು. ಗೌರ್ಮೆಂಟು ಸಾಕ್ತೀವಿ ಅಂತ ಅವ್ರು ಸಾಕ್ತಾರೆ ಅಂತಲೇ ನಾವೆಲ್ಲ ಹುಟ್ಟಿದೆ ಸರ್, ಇಲ್ಲ ತಾನೇ? ನಾವು ನಮ್ಮ ಪೇರೆಂಟ್ಸ್ಗೆ ನಾವು ಹುಟ್ಟಿದ್ದು. ಗೌರ್ಮೆಂಟು ಸಪೋರ್ಟ್ ಮಾಡ್ತೀವಿ
ಆ ಟೈಮ್ ಬೀಯಿಂಗ್ಗೆ ಅಂತ ಹೇಳಿದ್ದು. ನಾವು ಅವ್ರಿಗೆ ಹೊಗಳಬೇಕು ಹೊತ್ತು ತೆಗಳಬಾರ್ದು ಸರ್ ಯಾವತ್ತು. ಅದಕ್ಕೆ ಒಟ್ಟಿನಲ್ಲಿ ನಾವು ನಮ್ಮ ಮನೆ ಉಂಡು ಮನೆಗೆ ದ್ರೋಹ ಮಾಡಬಾರ್ದು. ನನಗೆ ನಮ್ಮ ಸರ್ಕಾರ ಕೊಟ್ಟಿದೆಯಾ, ಐ ಆಮ್ ಹಾರ್ಟ್ಫೆಲ್ಟ್ ಥ್ಯಾಂಕ್ ಯು ಟು ದ ಕಾಂಗ್ರೆಸ್ ಗೌರ್ಮೆಂಟ್. ನೀವು ಅಟ್ಲೀಸ್ಟ್ ಇದು ಮಾಡಿದ್ದೀರಾ, ಬೇರೆಯವ್ರು ಮಾಡಿರಲಿಲ್ಲ, ಹೇಳ್ತಾ ಇದ್ರು ಮಾಡಿರಲಿಲ್ಲ, ನೀವು ಮಾಡಿದ್ದೀರಾ. ನೇಮಕಾತಿ ಆದರೂ ತೊಂದರೆ ಇಲ್ಲ, ಆಗಿಲ್ಲಾದ್ರೂ ತೊಂದರೆ ಇಲ್ಲ. ರಿಸರ್ವೇಷನ್ ಬಿಲ್ ಪ್ರಾಬ್ಲಮ್ ಇದೆ, ಈ ಸೆಂಟ್ರಲ್ ಸೆನ್ಸಸ್ ಬೇರೆ ನಡೀತಾ ಇದೆ, ಲೇಟ್ ಆಗೋ ಚಾನ್ಸಸ್ ಇದೆ. ನಾವು ಅರ್ಥ ಮಾಡ್ಕೋಬೇಕು, ಎಲ್ಲ ಗೌರ್ಮೆಂಟೇ ಸಾಕ್ತೀವಿ ಅಂದರೆ ಆಗೋಲ್ಲ ಸರ್. ಗೌರ್ಮೆಂಟ್ ಡಿಲೇಸ್ ತುಂಬ ಇರುತ್ತೆ. ಈಗ ನಾವು ಮನೆ ಬಡ್ಜೆಟೇ ಕಂಟ್ರೋಲ್ ಮಾಡೋಕ್ಕೆ ನಮ್ಗೆ ಬರೋಲ್ಲ, ಇನ್ನು ಗೌರ್ಮೆಂಟು ಲಕ್ಷಾಂತರ ಕೋಟಿ ರೆವಿನ್ಯೂ ಬರಬೇಕು, ಎಕ್ಸ್ಪೆಂಡಿಚರ್ ಮಾಡಬೇಕು, ಅದು ಎಷ್ಟು ಕಷ್ಟ ಇರ್ಬೋದು ಸರ್. ಆಮೇಲೆ ಇವರು ಟೀಕೆ ಮಾಡ್ತಾರೆ ಸಿ ಎಮ್ ಹಂಗೆ ಡಿ ಸಿ ಎಮ್ ಹಂಗೆ. ಸರ್ ಅವ್ರಿಗೆ ಸಾವಿರಾರು ಮೀಟಿಂಗ್ ಇದೆ, ಸಾವಿರಾರದು ಅಧಿಕಾರಿಗಳ ಜೊತೆ ಚರ್ಚೆ ನಡಿಬೇಕು ಸರ್. ಆಮೇಲೆ ಅವರು ಒಂದು ಡಿಸ್ಟ್ರಿಕ್ಟ್ಗೆ ಇಲ್ಲ, ಈಗ ಹೇಳ್ತಾರೆ ಅವ್ರದ್ದು ಸಿ ಎಮ್ ತವರು ಜಿಲ್ಲೆ ಅಂತ. ಸರ್ ಅವ್ರಿಗೆ ಮೈಸೂರು ಒಂದೇ ಅಲ್ಲ ಸರ್, ಕರ್ನಾಟಕ ಜನ 8 ಕೋಟಿ ಜನಸಂಖ್ಯೆ ಅವ್ರ ಕೈಯಲ್ಲಿ ಇರೋದು ಸರ್. ರೆಸ್ಪಾನ್ಸಿಬಿಲಿಟಿ, ಬೀಯಿಂಗ್ ಅ ರೆಸ್ಪಾನ್ಸಿಬಲ್ ಮ್ಯಾನ್ ಈಸ್ ಅ ಸೂಪರ್ಬ್ ಆ್ಯಂಡ್ ಅ ಗ್ರೇಟ್ ಪರ್ಸ್ನಾಲಿಟಿ. ನನಗೆ ಪರ್ಸ್ನಲಿ ಸಿದ್ದರಾಮಯ್ಯ ಕಂಡ್ರೆ ಇಷ್ಟ, ಡಿ ಕೆ ಶಿವಕುಮಾರ್ ಕಂಡ್ರು ಇಷ್ಟ, ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು, ಮಧು ಬಂಗಾರಪ್ಪ ಸರು, ಇನ್ನು ಜಮೀರ್ ಅಹ್ಮದ್ ಸರ್ ಅವರು ನನಗಿಷ್ಟ. ಅಂದರೆ ಸ್ಟ್ರೇಟ್ ಫಾರ್ವರ್ಡ್ ಸರ್. ಈಗ ಸುಳ್ಳು ಅಂತೆಕಂತೆ ಬೇಡ, ನಿಜ ಇದಾಗುತ್ತಾ ಕೊಡ್ತೀವಿ, ಆಗಲ್ಲ ಅಂದರೆ ಇಲ್ಲ ಅಂತ ಹೇಳಿದವರು. ಅದರಿಂದ ನಾನು ಕಾಂಗ್ರೆಸ್ ಗೌರ್ಮೆಂಟ್ಗೆ ಹೋಲ್ ಹಾರ್ಟೆಡ್ಲಿ ಥ್ಯಾಂಕ್ ಯು ಹೇಳ್ತೀನಿ. ಇನ್ನು ಮೈಸೂರಲ್ಲಿ ಎಚ್ ಸಿ ಮಹದೇವಪ್ಪ ಅವರು ಉಸ್ತುವಾರಿ, ಅವರು ಚೆನ್ನಾಗಿ ಮೈಸೂರಿಗೆ ಆರಾಮಾಗಿ ಕೂಲಾಗಿ ನಡ್ಕೊಂಡು ಹೋಗ್ತಾ ಇದೆ. ಆಮೇಲೆ ಈ ಕೆಲವೊಂದು ಗ್ಯಾರಂಟಿ ಅನುಷ್ಠಾನಗಳು, ಆಮೇಲೆ ಕೆಲವೊಂದು ಸ್ಕಾಲರ್ಶಿಪ್ಸು ಆರಾಮಾಗಿದೆ. ಈಗ ನಾನು ಕಾಲೇಜಲ್ಲಿ ಓದಬೇಕಾದ್ರೆ ಸರ್ ನನಗೆ ಪರ್ ಇಯರು 10,000 ಬರ್ತಾಯಿತ್ತು ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಸ್ಕಾಲರ್ಶಿಪ್. ಈಗ ನಾನು 3 ಇಯರ್ಸ್ 30,000 ಆಯಿತಾ, ಯೂಸ್ ಆಯಿತಾ? ಅಟ್ಲೀಸ್ಟ್ ನನಗೆ ಬಸ್ಸಲ್ಲೂ ಈಗ ನಮಗೆ ಪಾಸ್ಗೆಲ್ಲ ಯೂಸ್ ಆಯಿತಾ? ನಮಗೇನು ಫ್ರೀ ಇರಲಿಲ್ಲಲ್ಲ, ಸ್ಟೇಷ್ನರಿ ಐಟಮ್ಸ್ಗೆ ಯೂಸ್ ಆಯಿತಾ? ಆ ಥರ. ಅಂದರೆ ಸರ್ ನಾವು ಯಾವತ್ತೂ ಹೊಗಳಬೇಕು ಹೊತ್ತು ಒಬ್ಬರ ಮೇಲೆ ಡಿಪೆಂಡ್ ಆಗಿರಬೇಕು, ಆದರೆ ಅವರೇ ನಮ್ಮನ್ನ ಫುಲ್ ಸಾಕ್ತಾರೆ ಅಂತ ಅನ್ಕೋಬಾರ್ದು. ಈ ಗೌರ್ಮೆಂಟ್ ಹಾಸ್ಪಿಟಲ್ ಫೆಸಿಲಿಟಿ ಇದೆ, ಹೋಗಿ ಬಳಸ್ಕೋಬೇಕು. ಫುಲ್ಲು ಗೌರ್ಮೆಂಟೇ ಮಾಡಲಿ ಅಂದರೆ ನಾವು ಇರಬಾರ್ದು ಸರ್. ಆದ್ದರಿಂದ ನಾನು ಕಾಂಗ್ರೆಸ್ ಗೌರ್ಮೆಂಟ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ಸ್. ಇದು SSLC ಟಾಪರ್ ಆದಂಥ ಮಾಧುರಿ ಅವರ ಸಹೋದರರಾದಂಥ ಕೀರ್ತನ್ ಅವರ ಮಾತುಗಳು. ಅಂದರೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಯಾವ ರೀತಿ ಅವರಿಗೆ ಒಂದು ಉಪಯುಕ್ತವಾಯಿತು, ಅಂದರೆ ಅವರ ಕಷ್ಟದ ಸಮಯದಲ್ಲಿ ಅವರನ್ನು ಕೈ ಹಿಡಿಯುವಂಥ ಕೆಲಸಕ್ಕೆ ಈ ಗ್ಯಾರಂಟಿ ಯೋಜನೆಗಳು ಮುಂದಾಗಿದ್ದಾವೆ. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶಂ, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.